ಇವ ಲಕ್ಷ್ಮಕ್ಕ ಹೋಗಿವ ಇವ ಹೂನ ಲಕ್ಷ್ಮಕ್ಕ ನಿನ್ ಸೊಸಿ ಬರ್ತಾಳ ಏನಂತ ತಿಳ್ಕೊಂಡು ಹೋದ್ರತ್ತ ನಾವು ಇಟ್ಟ ತನಕ ಅದಕ್ಕಾಗವ ಇನ್ನ ಬರ ಮಾತಾ ಇಲ್ಲ ಇವ ಹೋಗಿನವ ಇವ ತಡಲೆ ಬರ ಹೊತ್ತಾಗೈತೆ ಬರ್ಬೋದು ಅಯ್ಯ ಅಲ್ಲೋಡು ಬಂದ ಬಿಟ್ಲು ನೋಡು ಜೇಕರ ವಿಜಯಕರ ನೀವ್ ಯಾವ ಬಂದ್ರಿ ಯವ್ವ ನಿಂದ ಹಾದಿಗೆ ಆಗತ್ತಿದ್ವಿ ನೋಡು ಇನ್ನ ಬರ್ಲಿ ಅಂತ ಮನೆಗೆ ಹೊಂಟಿದ್ವಿ ನೀ ಬಂದೆವ ಪುಣ್ಯಕ ಯವ್ವ ಇಷ್ಟೊತ್ತಕ್ಕೆ ಮಾಡ್ದಿ ಅಯ್ಯೋ ಒಂದ್ ಸ್ವಲ್ಪ ಕೆಲಸ ಇತ್ರಿ ಅದು ಇದು ಅಂತಂದು ಹಂಗಾಗಿ ಸ್ವಲ್ಪ ಹೊತ್ತಾತು ಅವಾಗ ಬರ್ಬೇಕಂದ್ರೆ ಇದ್ರ ಸಲ ಲೇಟ್ ಆತು ಅಲ್ಲ ನೀವು ಯಾಕೆ ನನ್ನ ದಾರಿಗೆ ಆಗತ್ತೀರಿ ಯವ್ವ ಏನಿಲ್ಲವಾ ಅದೇ ಇವತ್ತು ಅದು ಅನ್ಸೂಯಂದು ಇದನ್ನ ಹೇಳ್ದಲ್ಲ ಏನಾತು ಅಂತ ನಮಗೂ ಕೇಳ್ಬೇಕು ಅಂತ ಕುತೂಹಲ ನೋಡು ಅದಕ್ಕೆ ಏನಾತು ಹ್ಞೂ ನಯ್ಯವ ಅವ್ರತ್ತಿ ಅದೇನ ನೀ ಕಳ್ಸಿ ಅಂತಲ್ಲ ನೋಟಿಸ್ ಅದು ಬಂದೈತಂತ ಮನೆಗೆ ಅಯ್ಯೋ ಒಣೆ ತುಂಬ ಬಾಯೋ ಬಾಯಿ ಎಂತ ಪರಿ ಮಾಡಕತ್ತಾಳ ಅಂದ್ರೆ ಈ ಹುಡುಗಿ ಮ್ಯಾಗ ಇಲ್ಲದ್ದು 108 ಅಪೋದ ಹಡಲಿ ಮೇಲೆ ಹಾಕಿ ಅಯ್ಯೋ ನೋಡ್ಬೇಕು ಓಣ್ಯಾಗೆಲ್ಲ ಹಂಗೆ ಮಾಡಕತ್ತಾಳ ಹೌದಾ ಅಲ್ಲ ನೀನ್ ಇಟ್ಟತ್ತು ಅದು ಏನಂತಾನು ಹೇಳಿಲ್ಲ ಅಲ್ಲಿ ಏನಾಯ್ತು ಈಗ ನೋಡಿದ್ರೆ ಅವ್ರ ಅತ್ತಿ ಕಿಮ್ಯಾಗಿಲ್ಲ ಬಂದು ಅಪೋದ ಹಾಕ್ಯಾಳ ನಾಳೆ ಈ ಹುಡುಗಿ ವಾಪಸ್ ಜೀವನ ಮಾಡೋದು ಅಲ್ಲೇ ಸಾಧ್ಯನೇ ಇಲ್ಲ ಈಗ ನೀನ್ ನೋಡಿದ್ರೆ ಏನಂತ ಹೇಳವಲ್ಲಿ ಏನ್ ಮಾಡ್ದಿ ಅದೇನ್ ಕಳ್ಸಿದಿ ಏನಂತ ಹೇಳ ಅಲ್ಲ ಏನಾರ ಯಾಕಲ್ಲಿ ಒಳ್ಳೇದ ಮಾಡು ಮತ್ತೆ ವಾಪಸ್ ಅವ್ರ ಮನೆ ಸಿಗ್ಸಂತದ್ ಮಾಡ್ಬೇಡ ಯಾಕಂದ್ರೆ ಬಿಟ್ಟು ಬಂದೈತ ಹುಡುಗಿ ಮತ್ತೆ ತಿರುಗಿ ಹೋದ್ರ ಬಿಟ್ರ ಸುಟ್ಟು ಹಂಗಾರನ ಹಚ್ಕೊಂತಾರ ಅಯ್ಯೋ ತಡ್ರಿ ಎಲ್ಲಾರು ಹಿಂಗೆ ತಲ ಒಂದೊಂದು ಪ್ರಶ್ನೆ ಕೇಳಿದ್ರೆ ಯಾಕಂತ ಉತ್ತರ ಕೊಡ್ಲಿ ಅಂತೂ ಮುಟ್ಟೆ ತಂಗಿದ್ರೆ ನಾನು ಕಸಿರ ನೋಟಿಸ್ ಮುಟ್ಟೈತಿ ನೋಡ್ಬೇಕು ಮನೆಯಾಗ ಎಲ್ಲರನ್ನ ಕರೆದು ಆ ನಮ್ಮನಿ ಲಬ್ಬ ಲಬ್ಬ ಹೇಳ್ಕೊಳಕತ್ತಿಲ್ಲ ಅಂತ ಹಾ ಹಂಗಾಗ್ಬೇಕಾಡ್ರಿ ಇನ್ನು ಮುಂದೆ ಅದೇ ಪರಿಸ್ಥಿತಿನ ಅವ್ರು ಕಂಟಿನ್ಯೂ ಆಗುತ್ತೆ ಅಂದ್ರೆ ನಾನು ಪದ್ಧತಿ ಇದನ್ನ ಮಾಡೀನಿ ಈಗ ಏನಂದ್ರೆ ಡೈವರ್ಸಿಗೆ ಅಪ್ಲಿಕೇಶನ್ ಹಾಕಿದ್ದೊಂದು ಆಸ್ತಿದೊಂದು ಆಮೇಲೆ ಇವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಲ್ಲೆ ಮಾಡ್ಯಾರ ಮತ್ತು ಕಿರಿಕಿರಿ ಟಾರ್ಚರ್ ದಿನ ಅಂತಂದು ಎಲ್ಲ ಹಾಕೀನ್ರಿ ಹಂಗಾಗಿ ಅವ್ರು ಅದರಿಂದ ಪಾರಾಗದ್ದು ಭಾರಿ ಕಷ್ಟ ಐತಿ ಅಯ್ಯ ಆಕೆ ಇಲ್ಲ ಅಂತಂದು ಹೇಳ್ತಾಳ ಆಕಿನೂ ರೊಕ್ಕ ಎತ್ತೆ ಬೇಕಾದಂಗೆ ಇನ್ನೊಬ್ರನ್ನ ಯಾರ್ದಾರ ನಿಮ್ಮಂತಾರನ್ನ ಕರ್ಕೊಂಬಂದು ನಾ ಏನು ಮಾಡಿಲ್ಲ ಈಕೆ ಸುಮ್ಮನೆ ಅಪೋದ ಹಾಕಿಲ್ಲ ಅಂತಂದು ಹೇಳ್ತಾರೆ ಮತ್ತು ಅವಾಗ ಏನು ಮಾಡ್ತಿ ಕರ್ಕೊಂಬರ್ಲಿ ಸಾಕ್ಷಿನ ಓಣ್ಯಾಗ ಇದು ನೋಡಿದವರು ಅದಾರ ನೋಡ್ಲಾರ್ದವ್ರು ಏನಿಲ್ಲಲ್ಲ ಆಕೆ ಎಷ್ಟು ಕಾಟ ಕೊಡ್ತಾರ ಏನಂತಂದು ಅದು ನೋಡಿದವ್ರು ಬಂದು ನಾವು ಒಂದಿಷ್ಟು ಮಂದಿ ಸಾಕ್ಷಿ ರೆಡಿ ಮಾಡಿದ್ರಾಯ್ತು ಈಗ ಹಂಗಿದ್ರೆ ಆಕೆ ಚೆನ್ನವನು ಸೋಸಕ್ಕೆ ಏನಾರ ಸಾಕ್ಷಿ ಹೇಳಿ ನಂಗೆ ಮಾಡಿಲ್ಲ ಅಂತ ಹೇಳ್ಬೋದು ಹಂಗಿದ್ರೆ ಹೇಳಿ ಅದೇ ಏನು ನಡೆಯಂಗಿಲ್ಲ ಯಾಕಂದ್ರೆ ಮೇನ್ ಈಕೆ ಕಡೆ ಇರುತ್ತೆ ಈಕೆ ಹೇಳ್ತಾ ಅನ್ಬಸ್ತಿಕೆ ಆಮೇಲೆ ಎಲ್ಲ ನೋಡ್ತಾರೆ ಇರ್ತಾರೆ ನಮ್ಮ ಹತ್ರನೂ ಸಾಕ್ಷಿ ಇರ್ತವೆ ಆಮೇಲೆ ಕೆಲವೊಂದು ನಾವು ಏನಾರು ಇಟ್ಕೊಂಡಿರ್ತೀವಿ ಹಂಗಾಗಿ ಏನು ಮಾಡೋಕ್ಕಾಗಿಲ್ಲ ನೀವು ಯಾವುದೂ ಚಿಂತೆ ಮಾಡಬೇಡ್ರಿ ಓ ಅಂದ್ರೆ ಈ ಹಡಿಬಿಟ್ಟಿ ಚೆನ್ನಿ ಮನೆಗೆ ಎಲ್ಲರ ಮನೆಗೆ ಗಣಗಣ ತಿರ್ತಾ ಹಂಗಿದ್ರೆ ಎಲ್ಲರ ಮನೆಗೆ ಹೋಗಿ ನಾನು ಸೊಸಿ ವಿರುದ್ಧ ಸಾಕ್ಷಿ ಹೇಳ್ಬರ್ರಿ ಅಂತಂದು ನಾ ಒಳ್ಳೆಕಿ ನಾನು ನಮ್ಮನೆ ಸಾಚ ನಾನು ಒಂಥರ ಏನೋ ಅಂತಾರಲ್ಲ ಹಂಗೆ ಸುಳ್ಳು ಹೇಳ್ತಾಳೆ ಹಂಗಿದ್ರೆ ನೀವು ಹೇಳಿ ನನ್ನ ಬಗ್ಗೆ ಹೇಳ್ಬರ್ರಿ ಅಂತ ಕರೆಸ್ತಾಳೆ ಹಂಗಿದ್ರೆ ಕರೆಸ್ತಾರೆ ರೊಕ್ಕ ಕೊಟ್ಟು ಒಂದಿಷ್ಟು ಮಂದಿನ ಯಾರನ್ನಾರ ಮನೆಗೆ ಬೇಕಾದ್ರೆ ಹೆಣ್ಮಕ್ಳು ರೊಕ್ಕ ಕೊಟ್ಟು ಹೇಳಂತ ಹೇಳ್ತಾರೆ ಎಲ್ಲ ಪ್ರಯತ್ನಗಳು ಮಾಡ್ತಾರೆ ಮಾಡಲಿ ನಾವು ನಿಜವಾದ ಮನುಷ್ಯತ್ವ ಇದ್ದಾರಂತ ಸತ್ಯ ಹೇಳ್ತಾರಲ್ಲ ಅದನ್ನು ಆಗಲಿ ಹೌದಾ ಪಾಪ ಆ ಹುಡುಗಿ ನೋಡಿದವರು ನಿಜ ಮನುಷ್ಯತ್ವದವ್ರು ಯಾರು ಸುಳ್ಳು ಹೇಳಲ್ಲ ಬಿಡು ಆ ವಿಚಾರದಾಗ ಮಾತ್ರ ಅದಕ್ಕೆ ಕೆಲವೊಂದು ನಡಿಬಿಟ್ಟಿರ್ತಾರೆ ರೊಕ್ಕ ಬರಲಿ ಅಂತಂದು ಹೇಳಿದ್ರು ಹತ್ರ ಹೇಳಿದ್ರೆ ಬಾಯ ಒಳಬೋತಾವ ಅಂತವಕ್ಕೆ ಅಂದ್ರೆ ಇದು ಯಾವಾಗ ಐತಿದು ಯಾವಾಗ ನಡೆಯೋದಿದು ನಾಳೆ ನಾಳೆ ಬೆಳಗ್ಗೆನೇ ಐತಿ ನಾನು ಈಗಿನ ಮೊಮ್ಮಕ್ಳು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಏನು ಬೇಡ ಆಮೇಲೆ ಗೊತ್ತಾದ್ರೂ ಚಿಂತೆ ಹೆಂಗೋಕೆ ಸ್ಟಾರ್ಟ್ ಆಗೈತೆ ಅಂದಮೇಲೆ ಇವರು ಗೊತ್ತಾದ್ಮೇಲೆ ಈಕಿ ಸನ್ಯಕ್ಕೂ ಬರೋಕೆ ಆಗಂಗಿಲ್ಲ ಯಾಕಂದ್ರೆ ಕಾನೂನಿಗೆ ಹೋಗೈತೆ ಅಂದಮೇಲೆ ಈಕಿನ ಬಗ್ಗೆ ಮಾತಾಡೋದಾಗಲಿ ಬೈಯಕ್ಕೆ ಬರೋದಾಗಲಿ ಅಥವಾ ಹೊಡ್ಯಕ್ಕೆ ಬರೋದಾಗಲಿ ಇಂಥದ್ದು ಯಾವುದೂ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಕಾನೂನು ಅವ್ರಿಗೆ ಶಿಕ್ಷೆ ಕೊಡುತ್ತೆ ಅಲ್ಲಿವರೆಗೂ ಈಗ ಇನ್ನೂ ಕಾನೂನುವರೆಗೂ ಹೋಗಿಲ್ಲಲ್ಲ ಈಗ ಅವ್ರು ಮತ್ತೆ ಇಲ್ಲಿ ಮನೆಗೆ ಬಂದು ಈಕಿನ ಹೇಳ್ಕೊಂಡು ಹೋಗೋದು ಹಿಂಗೆ ಮಾಡೀನು ಹಂಗೆ ಮಾಡೀನು ಅಂತ ಬೈಯೋದು ಬಿಡೋದು ಇರುತ್ತೆ ಈಕಿನ ಒಟ್ಟು ಅಂಜಿಕೆ ಒಳಗೆ ಇಟ್ಕೊಂಡು ಅದನ್ನ ಹಾಕ್ಲಾರ್ದಂಗೆ ಕೇಸ್ ತೆಗಿಸ್ಬೋದು ಅಂತಲೇ ಇರ್ತೈತಿ ಈಗ ಅದಕ್ಕೆ ಆಕಿನ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ದು ನಾಳೆ ಯಾವಾಗ ಒಂದ್ಸಲ ಕೋರ್ಟಿಗೆ ಅಟೆಂಡ್ ಆಗಿ ಎಲ್ಲ ಇದಾಗುತ್ತಲ್ಲ ಅವಾಗ ಯಾರು ಏನು ಮಾಡೋಕ್ಕಾಗಿಲ್ಲ ಓ ಹೌದಾ ನಾನು ಅದಕ್ಕೆ ಅಂದ್ಕೊಂಡು ಎಷ್ಟು ದಿವಸ ಅಂತ ಮುಚ್ಚಿಡಾಕತ್ತೆ ಒಳಗೆ ಹುಡುಗರು ಪಾಪ ಸುಮ್ಮನೆ ಹೆಂಗೆ ಒಳಗೆ ಮನೆ ಹಾಕೊಂಡಿರ್ತಾವೆ ಅಡ್ಡಾಡವು ಹೆಂಗಪ್ಪ ಅನ್ಕೊಂತಿದ್ದೆ ಚಲೋ ಆತ್ಬಿಡು ಅಲ್ಲ ತಂಗಿ ಇದು ಎಷ್ಟು ದಿವಸ ನಡೀತೈತೆ ಅದೇನೋ ಅಂತಾರಲ್ಲ ಕೋರ್ಟಿಗೆ ಹೋಗಿದ್ದು ಸತ್ರು ಮುಗಿಯಂಗಿಲ್ಲ ಕೇಸ್ ಅಂತಲ್ಲ ಮತ್ತೆ ಹಂಗಾದಿತ್ತು ಅಯ್ಯೋ ಅಜ್ಜಿ ಅದು ಬೇರೆ ವಿಚಾರ ಇದಲ್ಲ ಒಂದೊಂದು ಥರ ಕೇಸ್ ಇರ್ತಾವೆ ಇದು ಮುರುಗಡೆಗದೆಲ್ಲ ಹೆಚ್ಚಂದ್ರೆ ಈಗ ಒಳ್ಳೆ ಗಂಡ ಇನ್ನು ಏನೋ ಒಂದು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಯ್ತಂದ್ರೆ ಒಂದು 6 ತಿಂಗಳ ತನಕ ಕಾಲಾವಕಾಶ ಕೊಡ್ತಾರೆ ಮತ್ತು ವಾಪಸ್ ಅಡ್ಜಸ್ಟ್ ಆಗಿ ಒಂದು ಚಲೋ ಜೀವನ ಮಾಡ್ತಾರನ ಅಂತೇಳಿ ಆದರೆ ಇದು ಟಾರ್ಚರ್ ಕೊಟ್ಟು ಈಗೀಗ ಇಷ್ಟು ಹಿಂಸೆ ಕೊಟ್ಟಿದ್ದಾದ್ಮೇಲೆ ಜಲ್ದಿನೇ ಇದಾಗತ್ತಾ ಇದೇನು ಕಾಯಿಸಂಗಿಲ್ಲ ಅಲ್ಲ ಅರ್ಧ ಆಸ್ತಿ ಕೊಡ್ತಾರಂತೇನೆ ಆಡ್ಬಿಟ್ಟು ಅಕ್ಕಿ ಇವಾಗ ಕೊಡ್ಬೇಕು ಇವ ಮೊದಲ ಊರು ಹಕ್ಕನಾಕಿ ಹೆಂಗೆ ಕೊಡ್ತಾಳಕಿ ಅಯ್ಯೋ ಜಯಕ್ಕರ ಆಕಿನೂ ಕೊಡ್ಬೇಕು ಅವರಪ್ಪನೂ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಕೋರ್ಟು ಅವರೇ ಬಂದು ಕೊಡಿಸ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಹೌದಾ ಚಲೋ ಬಿಡವ ನೀ ಬರೋದೇನು ಸುದ್ದಿ ಕೇಳ್ಬೇಕಂತಾನೆ ಅದಕ್ಕೆ ನಿಂತಿದ್ವಿ ಆಯ್ತು ಬರ್ತ ನೀವು ಎಷ್ಟೊತ್ತಾತು ನಮ್ಮತ್ತೆ ಒಟ್ಟ ನಮ್ಮ ತಂದಿಲ್ಲ ಈಗ ಆರಾಮದಿನ ನನ್ನ ಗಂಡು ನಮ್ಮತ್ತೆ ಪಿಡ ಹೋಗೈತಿ ಒಂದು 2 ತಿಂಗಳು ತವ್ರ ಮನೆ ಇದು ಮಗಳ ಮನೆ ಕಳ್ಸೀನಿ ನಾನು ಆರಾಮದೀನಿ ಹೌದಾ ಬಿಡ್ಲಿ ಯಾವಾಗ ಕಳ್ಸಿಲ್ಲ ನಿಮ್ಮ ಮತ್ತಿನ ಅಯ್ಯ ನಿನ್ನೆ ಕಳ್ಸೀನಿ ನೋಡಿದಿನ ಮೊನ್ನೆ ನಿಮ್ಮ ಮನೆಗೆ ಇದಕ್ಕೆ ನಿಮ್ಮ ಕುಟಾಗ ಊರಿಗೆ ಬಂದಿದ್ನಲ್ಲ ದೇವ್ರಿಗೆ ಹೋಗಕ್ಕೆ ಅದಕ್ಕೆ ಏನು ನಂಗೆ ಹಂಗಾಗೈತಿ ಹಿಂಗೈತಿ ಸತ್ತರತ್ತೆ ನಾಟಕ ಮಾಡಿಲ್ಲ ನಾನು ಅದಕ್ಕೆ ನಾಟಕ ಮಾಡಿ ಬೇಯಿಸ್ಬಿಟ್ಟಿದ್ದೆ ಅದು ನಾಳೆ ತರವಿಲ್ಲ ಮಗಳನ್ನ ಕರೆಸಿ ನನಗೆ ಹೆಂಗೆ ಮಾಡ್ತಾ ಹಂಗೆ ಮಾಡ್ತಾ ಅಂತೇಳಿ ಏನೇನು ಮಾಡಲ ಈಕೆ ಮಗಳು ಟೈಮ್ ಕರ್ಕೊಂಡು ಏನೋ ಜೋರು ಮಾಡಕ್ಕೆ ಬಂದ್ಲ ಅದಕ್ಕೆ ಕರ್ಕೊಂಡು ಹೋಗಿ ಒಂದು 2 ತಿಂಗಳು ಅಂತಂದು ಈಗ ಕೊಟ್ಟು ದಬ್ಬಿಟ್ಟೀನಿ ಈಗ ಆರಾಮ ನಾನು ನನ್ನ ಗಂಡ ನನ್ನ ಗಂಡನ ಕೊಟ್ಟಿಗೆ ಏನಾರು ಬಿಸಿ ಅದು ಹೊರಗಿನ ತರ್ಸ್ಕೊಂಡು ನಾನು ನನ್ನ ಗಡಿ ಬಿಡು ತಿಂದು ಹಚ್ಚಂಬಿಡ್ತೆ
ಅಯ್ಯ ಆಡ್ಬಿಟ್ಟಿ ಹಂಗಾರ ಅದಕ್ಕೆ ಇರ್ಬೇಕ್ಲಿ ಹಿರಿಯರಂದ್ರೆ ಅಂಜಿಕೆ ಇರುತ್ತೆ. ಮತ್ತೆ ನೋಡು ಈಗ ನಿಮ್ಮ ಅತ್ತೆಲ್ಲ ಲಂಗು ಲಂಗ ಮಿಲ್ದಂಗೆ ನೋಡಿದೇನೆ ಹೊರಗಿನ ತರ್ಸ್ಕೊಂತ ಅಂತ ಯಾಕೆ ಮನೆ ಕಮ್ದಂಗೆ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ರೊಕ್ಕಿನ ಹಂಗೆ ಬರ್ತಾವ ನೋಡು ಹಿರಿಯರಿದ್ರೆ ರೊಕ್ಕ ಉಳಿತಾವು ಮನ್ಯಾಗ ಮಾಡ್ಕೊಂಡು ಚಂದಾಗಿ ತಿಂತೀವ ಅಡ್ಬಿಟ್ಟಿ ನಿಮ್ಮ ಅತ್ತಿಗೆ ಆತನ ಸರ್ಲಿ. ಅಯ್ಯ ಹೇಳ್ಕೋಗಮ್ಮ ಹಾಕಿದ್ದೇನೆ ಅಂಜ್ಕೆ ನನಗೆ ಒಂದು ತಮಗೂ ಮನೆ ಮಾಡಿ 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 ಅದೇ ತಿಂದು 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 ಸಾಕಾಗಿರಲ್ಲ. ಯಾವಾಗ ಒಂಚೂರು ಹೊರಗಿನ ತರ್ಸ್ಕೊಂಡು ತಿಂತೀವಿ ಅಂದ್ರೆ ಅಂತ ಬರೀ ಬಾಯೇ ಮಾಡಿ ಅಯ್ಯೋ ಹೊರಗಿನ ತರ್ಸ್ಕೊಂಡು ತಿಂತಾವಂತ ಮನ್ಯಾಗ ಕಮ್ಮ ಮಾಡ್ಕೊಂಡು ತಿನ್ನಕ್ಕಿಕ್ಕಿ ಸೊಕ್ಕು ಕೈ ಬ್ಯಾನ್ ಸಿಟಿಗೆ ಬಂದಿರ್ತನು ಹಂಗನು ಹಿಂಗನು ಯವ್ವಾ ನೋಡೇಂಟು ಮಾತು ತಿನ್ನಾಕೆಲ್ದಂಗೆ ಮಾಡ್ತಾ. ಇವಾಗ ಒಂಥರ ಆರಾಮ ಇರ್ತೀವಿ ಬಿಡವೆ ಹಂಗ್ಯಾಕೆ ಮಾಡ್ತೀವಿ ಗಂಡ ಐತಿ ಈಗ ರೋಟು ಹೊರಗಿನ ತಂದು ಬೆಚ್ಚ ಮಕ್ಕೊಂತೀವಿ ಸುಮ್ಮನೆ ರೋಟು ಬೆಚ್ಚ ಮಕ್ಕಳಕ್ಕೆ ಒಂದು ಎರಡ್ರಾಗ ಹಚ್ಕೊಂಡು ಮಕ್ಕೊಂಬಿಡು ಮೊದಲೇ ಬೆಟ್ಟಂದು ಬಿಸಿಲು ನೋಡು ಬೆಚ್ಚಗಂತಿದೆ ಹುಷಾರು ನೋಡು. ಹೋಲ್ರಿ ಹತ್ತಿರ ಹಿಂಗಾರಾಗಿ ಪಾಪ ಅವ್ರು ಹತ್ತಿಲ್ಲ ಈಗ ಒಟ್ಟು ನಾಳೆ ಹೋಟೆಲ್ ಪಟ್ಟಿಲ್ಲ ಆದ್ರೆ ಚಲೋ ಆಗತ್ತ ನೋಡ್ ಲಕ್ಷ್ಮಕ್ಕ ನಿನಗೆ ಅರ್ಥ ಆಯ್ತು ಈ ಬೆಳೆತಲಿಗೆ ಅರ್ಥ ಆಗಲಿಲ್ಲ ನೋಡು ಅಂದ್ರೂ ನಿಮ್ಮ ಅತ್ತಿ ಹ್ಞೂ ಚಲೋ ಪ್ಲಾನ ಮಾಡಿ ಬಿಡ್ಲೆ ನಡಿ ಮತ್ತೆ ಹೋಗನ್ ಮನೆಗೆ. ಹ್ಞೂ ಅಯ್ಯವ ನಂದೊಂದು ಗಂಡ ದಾರಿ ಕಾಯ್ತಿರ್ತೈತಿ ಹೋಗಿತ್ತು ಲಕ್ಷ್ಮಕ್ಕ ನೀವೇನು ಅಂಜಕ್ಕೆ ಹೋಗ್ಬಿಡ್ರಿ ಆರಾಮಿರಿ ನಾನು ಇರ್ತೀನಿ ನಿಮ್ಗೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಚಿಂತೆನೇ ಮಾಡ್ಬಿಡ್ರಿ. ಆತನವ ಬಾ ಹೋಗಿ ಮುಖ ತಗೋ ಊಟ ಮಾಡಿ ಹೋಗು. ಅತ್ತಿ ತಡಿ ನಮ್ಮ ಮನೆಯವ್ರು ಬಂದಿಲ್ಲೇನ ಅವ್ರು ಬಂದ್ಮೇಲೆ ಊಟ ಮಾಡ್ತೀನಿ. ಅಲ್ಲ ಈಗ ಜನ್ಗಲ್ಲ ನೀನು ಮತ್ತೆ ನಿನ್ನ ಗಣ ಕಟ್ಕೊಂಡು ಹೋಗಿದ್ದಿ ಅಲ್ಲಿ ಏನಾರ ಬೇಕು ಬೇಡ ತಿನ್ನು ಬರ್ಬೇಕಿಲ್ಲ ಮತ್ತೆ. ಅಯ್ಯೋ ನಿನ್ನ ಮಮ್ಮಗೆ ಒಂದು ಗೊತ್ತಿಲ್ಲ ಗೋಬಿ ತಿನ್ನನ್ ಬಂದ್ರೆ ಅಯ್ಯೋ ಚಿಕನ್ ಇದ್ದಂಗೆ ಐತಿ ಒಲ್ಲೆ ಅಂತಾನೆ ಹೋಲ್ಬಿಡು ನೋಡಿಸ್ತೀನಿ ಬಾ ಅಂತ ಅಂದ್ರೆ ಯಪ್ಪ ಈ ಮಳಿ ಹುಳ ಇದ್ದಂಗೆ ಐತಿ ನಾ ಮಾತ್ರ ಒಲ್ಲೆ ಅಂತಾನೆ ಇನ್ನೇನು ಅದನ್ನ ಕೊಟ್ಟ ತಿನ್ಲಿ ಹೋಲ್ಬಿಡು ಪಾನಿಪುರಿ ತಿನ್ನ ಅಂದ್ರೆ ಇದೇನೆ ಗಂಟಲ್ದಾಗ ಸಿಕ್ಕೊಂಡೈತೆ ಆಮೇಲೆ ನೀರು ಘಾಟ್ ಅದಾವ ಯೋ ನನಗೆ ಬಾಯಿ ತಿನ್ನಕ್ಕಾಗೋಲ್ತು ಅಂತಾನೆ. ಈ ಮತ್ತೆ ಇನ್ನೊಂದು ಎರಡು ಏನೇನು ಹೇಳಿದ್ನಪ್ಪ ಎಲ್ಲದಕ್ಕೂ ಅದು ಅಲ್ಲ ಇದು ಅಲ್ಲ ಅದು ಅಲ್ಲ ಅದು ಅಲ್ಲ ಅಂದ ಅದಕ್ಕೆ ನಿನಗೆ ಮನ್ಯಾಗ ರೊಟ್ಟಿ ಪಲ್ಯನ ಬೇಸಿ ಬಾ ಅಂತ ಕರ್ಕೊಂಬಂದೆ. ಅಯ್ಯೋ ಅತ್ತಿ ಚೂರಲ್ಲ ಚೂರು ಹೊರಗಿಂದ ಹೆಂಗ ಈ ನನ್ನ ಪ್ರಪಂಚ ಜ್ಞಾನ ಕಲ್ಸಕ್ಕ ಬೇಡ ನಿನ್ನ ಮಗ ಕೊಟ್ಟು ನನ್ನ ಮಗ ಹೊರಗಿನ ಪ್ರಪಂಚ ಜ್ಞಾನ ಕಲ್ಸಿದ್ನಂದ್ರೆ ನೀನೆಲ್ಲಿ ಮದುವೆ ಕಿದ್ದಿ ಬೇರೆ ಯಾಕೆಂದ್ರೆ ಮದುವೆ ಮಾಡ್ಕೊಂತಿದ್ದ ಅದ್ಬಿಟ್ಟು ನೀ ಅದೇ ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಕಲ್ಸು. ಹೌದು ಬಿಡತ್ತಿ ಅದೇನು ಬೇಸಿ ಪಾಪ ಹೊರಗಿನ ಪ್ರಪಂಚ ಜ್ಞಾನ ಮಾಡಿದ್ರೆ ನಿನ್ನ ಮುದ್ದಾದ ಮಗನ ಯಾವಾಗಾರ ಲಪ್ಟಾಯಿಸ್ಕೊಂಡು ಹೋಗಿದ್ಲು ಇಲ್ಲ ಓಡಿಸ್ಕೊಂಡು ಹೋಗಿದ್ಲು ಬ್ಯಾಬು ನನಗೆ ಬೇಸಿ ಉಳ್ಕೊಂಡು ನನ್ನ ಗಂಡ ನಾನು ಕಲಿಸ್ತೀನತ್ತ. ಅಯ್ಯೋ ಬಂದೇನಪ್ಪ ನಾನಿಂದ ಅದಕ್ಕೆ ಹಾಕತ್ತಿದ್ ನೋಡು ಹೋಗಿದ್ದೇನೆ ಒಟ್ಟಿಲ್ರನ್ನ ಬಿಟ್ಟಿಗಿದ್ದೇನೆ ಏನಂದ್ರೆ ಏನೇನು ಮಾಡ್ಬೇಕಂತ ಅದಕ್ಕೆ ಆ ಹಡ್ಬಿಟ್ಟಿಗೆ ₹1 ಕೊಡಬಾರ್ದು ಹಂಗೆ ಏನಾರು ವಿಚಾರ ಮಾಡ್ದೇನಿಲ್ಲ. ಹ್ಞೂ ಬೇವ ಎಲ್ಲ ವಿಚಾರ ಮಾಡಿದೆ ಹಂಗೆ ಬರೋಂಗಿಲ್ಲ ಅಂತ ಅದು ಡೈವರ್ಸ್ ಕೇಸು ಅಂದಮೇಲೆ ಕೊಡ್ಬೇಕು. ಆದರೆ ಆಕೆ ಹಿಂಗೆ ಸುಸು ಕಪ್ಪಂದು ಹಾಕಿಲ್ಲ ನಮಗೆ ಬೇಕಂತ ಆಸ್ತಿ ಸಲುವಾಗಿ ಹಂಗೆ ಅಂತಲೂ ಮಾಡ್ಬೋದಂತ. ಅಂದರೆ ಆಕೆಗೆ ಟಾರ್ಚರ್ ಕೊಟ್ಟಿದ್ದು ನಾವು ಬೈದಿದ್ದು ಬಡ್ದದ್ದು ಜಗಳಾಡಿದ್ದು ಹೊಡೆದದ್ದು ಬಡ್ದದ್ದು ಇದು ಯಾವುದು ಅವ್ರು ಸಾಕ್ಷಿ ಹೇಳಾರ್ದಂಗೆ ನಾವು ನೋಡ್ಕೋಬೇಕು. ನಮ್ಮ ಕಡೆ ಸಾಕ್ಷಿ ಹೆಂಗಿರ್ಬೇಕಂದ್ರೆ ಇಲ್ಲ ಇವ್ರು ಭಾಳ ಚಲೋ ನೋಡ್ಕೊಂಡ್ರೆ ಆಕೆನೇ ಸರಿಗಿಲ್ಲ ಬೇರೆ ಯಾರ್ದ ಕೊಟ್ಟ ಹುಡುಗಳ ಹಂಗೆ ಹಿಂಗೆ ಅಂತಂದು ಹೇಳಂತವ್ರು ನಾವು ಸಾಕ್ಷಿ ರೆಡಿ ಮಾಡಬೇಕು ಅಂಥವ್ರನ್ನ ಹುಡುಕ್ಬೇಕು. ಅಂದ್ರೆ ನಮ್ದು ಕೇಸು ಸ್ಟ್ಯಾಂಡ್ ಆಗುತ್ತಾ ಅಂತ ಅಂದ್ರಪ್ಪ. ಹೌದಾ ಎಲ್ಲ ಆಡ್ಬಿಟ್ಟಾರು ಜಗಳ ಬಂದು ಹಂಗೆ ಮಾಡ್ಬಿಡಯ್ಯವ ಹಿಂಗೆ ಮಾಡ್ಬಿಡಯ್ಯವ ಅಂತಂದು ಹೇಳೋದವ್ರು ಅದಾರ ಯಾರು ನೋಡ್ಲಾರ್ದವ್ರು ಅಂತ ಏನಿಲ್ಲ ಎಲ್ಲ ನೋಡ್ಯಾರ ಗುಣ ನಮಗೆ ಹಿಂಗೆ ಆಕತ್ತಂದು ಗೊತ್ತಾಗಲಿಲ್ಲ ಮೊದಲು ಹಿಂಗಂತ ಏನಾರು ಗೊತ್ತಾಗಿತ್ತಂದ್ರೆ ಕೊನೆಗೆ ಅಲ್ಲೇ ಎಲ್ಲ ಮಾಡ್ಬಿಡ್ತಿದ್ದೆ ಹೊರಗೆ ಉಸಿರು ಬರ್ಲಾರ್ದಂಗೆ ನೋಡ್ಕೊತಿದ್ದೆ. ಇದು ವಿಚಾರ ಮೊದಲು ಗೊತ್ತಾಗಲಿಲ್ಲ ನನಗೆ ಏನು ಮಾಡೋದೀಗ ಮತ್ತು ಏನಾರು ಮಾಡಬೇಕು ಅಕ್ಕಪಕ್ಕನಾರ ಕೊಟ್ಟು ಒಳಗೆ ಹಾಕ್ಕೊಂಡು ಓಣೆಗೆ ಎಲ್ಲರೂ ಎಲ್ಲರೂ ಓಣೆಗೆ ಯಾರೂ ಸಾಕ್ಷಿ ನಮ್ಮ ವಿರುದ್ಧವಾಗಿ ಹೇಳಬಾರ್ದು ಎಲ್ಲ ನಮ್ಮಂಗೆ ಹೇಳ್ಬೇಕು. ಹಂಗೆ ಅವ್ರು ಏಟು ಕೇಳ್ತಾರೆ ರೊಕ್ಕ ಹೋದ್ರು ಚಿಂತಿಲ್ಲವ ಕೊಟ್ಟು ನಮ್ಮ ಆಸ್ತಿ ಉಳಿಸೋಕೆ ಏನಾರು ಒಂದು ಪ್ಲ್ಯಾನ್ ಮಾಡ್ಬೇಕು ನೋಡ್ರಿ. ಹೌದಾ ರೊಕ್ಕ ಕೊಟ್ಟು ಎಲ್ಲ ಆಡ್ಬಿಟ್ಟಾರ ದಿನಗೂಲಿಗೆ ಹೋಗವ ಇವು ಅದನ್ನ ತಂದ ಹೊಟ್ಟಿ ಬಟ್ಟಿ ಮಾಡ್ಕೊತಾರೆ. ಸರಿ ರೊಕ್ಕದ ಆಸೆ ತೋರಿಸಿದ್ನಿ ಅಂದ್ರೆ ಲೆಕ್ಕಸ್ತಾ ಹ್ಞೂ ಅಂತಾರೆ. ಎಷ್ಟೆಷ್ಟು ಕೊಡ್ಬೇಕು ನಾವು ಇಷ್ಟ ಅಂದ್ರೆ ದಿಮಾಕ್ ಮಾಡ್ತಾರೆ ಇಲ್ಲಿ ಬಿಡವ ಆಗಲ್ಲ ಹಂಗೆ ಹಿಂಗೆ ಅಂತಂದು ಅದಕ್ಕೆ ನೀವು ಎಷ್ಟು ಕೇಳ್ತಾರೆ ಕೇಳ್ರವ ಅಷ್ಟು ಕೊಡ್ತೀನಿ ಅಂತಂದು ಹೇಳು. ಅವ್ರು ಕೇಳಿಟ್ಟು ಕೊಟ್ಟು ಏನು ಅವಾಗ ಅಂದ್ರೆ ಒಂದು 5,000 ಅದಕ್ಕಿಂತ ಇನ್ನೇನು ಕೇಳ್ತಾರೆ ಅಷ್ಟೇ. ಒಬ್ರಿಗೆ ಹಂಗೆ ಕೇಳಿ ಒಟ್ಟು ಹೆಂಗಾರ ಮಾಡಿ ನಮ್ಮ ಪರನ ಸಾಕ್ಷಿ ಹೇಳಿರ್ಬೇಕು ನೋಡು ಹಂಗೆ. ಅವಾಗ ಹಿಂಗೆ ಒಳ್ಳೆಕಿ ಅತ್ತಿ ಮತ್ತು ಗಂಡ ಈಕಿ ಸರಿಗಿಲ್ಲ ಈಕಿ ಹಿಂಗೆ ಹೋಗಿ ಹಿಂಗೆ ಬೇಕಂತ ಕೇಸ್ ಹಾಕ್ಯಾಳ ಈಗ ಡೈವರ್ಸ್ಗಳಾಗ್ತಾವ ಆಸ್ತಿ ಸಲುವಾಗಿ ಸುಳ್ಳ ಅಂತಂದು ಹೇಳಿ ಒಟ್ಟು ಆಸ್ತಿ ಕೊಡ್ಲಾರ್ದಂಗೆ ಮಾಡ್ಬೇಕು. ನೀ ಇಷ್ಟು ಹೇಳಿಲ್ಲ ಸಾಕು ತಡಿ ನೋಡಿ ಈಗ ಓಣೆ ಹೋಗ್ಕೊತೀನಿ ಒಬ್ಬೊಬ್ಬಕ್ಕಿ ಮನೆಗೆ ಹೋಗ್ಕೊಂಡು ಎಲ್ಲ ಏನೇನು ಮಾತಾಡಿ ಅವ್ರ ತಲೆ ತಿಕ್ಕಿ ಅವ್ರನ್ನ ಹೆಂಗೆ ಒಪ್ಪಿಸಿ ನಮ್ಮ ಪರನ್ನ ಮಾತಾಡಿರ್ಬೇಕು ಹಂಗೆ ಮಾಡ್ತೀನಿ ತಡಿ. ಆದ್ರೆ ಈಗ ಎಲ್ಲದ ಅಂತಲೇ ಗೊತ್ತಾಗೋಲ್ತಲ್ವೇ ಒಂದು ವೇಳೆ ಏನಾರು ನಮ್ಮ ಕೈ ಸಿಕ್ತಿಲ್ಲ ಅಂದ್ರೆ ಅಂಜಿಸಿ ಏನಾರು ಮಾಡಿ ವಾಪಸ್ ಕೇಸ್ ತೆಗಿಸಿ ಈಕಿಗೆ ಒಂದಿಟ್ಟು ಏನಾರು ಹೋಗ್ಬೇಕಾ ನೀನು ನನ್ನ ಬೇಡ ನನ್ನ ಜೊತೆಗಿರ ಪಲ್ಯ ಆಯಿತು ಅಂತೇಳಿ ಈಕಿ ಒಂದು 10-20 ಸಾವಿರ ರೂಪಾಯಿ ಕೈಯಾಗಿಟ್ಟು ಕಳಿಸ್ಬಿಡಕ್ಕೆ ಬರ್ತಿತ್ತು. ಮಕ್ಕಳು ಬೇಡ ಯಾವುದು ಬೇಡ ಎಲ್ಲ ನೀನು ತೊಗೊಂಡು ನಡಿ ಮಕ್ಕಳನ್ನ ಕರ್ಕೊಂಡು ಅಂತಂದು ಕೇಸ್ ವಾಪಸ್ ತೆಗ್ಸಕ್ಕೆ ಬರ್ತಿತ್ತು. ಇಲ್ಲ ಅಂಜಿಸ್ಕೊಂಡು ಆಯ್ತು ತಗೋ ಇನ್ಮೇಲೆ ಕಾಟ ಕೊಡಲ್ಲ ಇಲ್ಲ ಮನೆಗಿರು ಬಿದ್ದಿರು ತಿನ್ಕೊಂಡು ಅಂತಂದು ಹೇಳ್ಬೋದಿತ್ತು. ಏನೋ ಒಟ್ಟು ಕೇಸ್ ತೆಗ್ಸೋದು ಯಾರು ಹಿಂದದಾರ ಅಂತ ಗೊತ್ತಾದ್ರೆ ಅವ್ರದ್ದೊಂದು ಸ್ವಲ್ಪ ಬೀಸ್ಕೈ ತೊಗೊಂಡು ನಿಮ್ಗೆ ಎದಕ್ಕೆ ಬೇಕು ನಮ್ಮ ಸಂಸಾರ ಸುದ್ದಿ ಅಂತಲೂ ಮಾಡ್ಬೋದಿತ್ತು. ಏನು ಎತ್ತಂತಲೇ ತಿಳಿಯಾರ್ದಂಗೆ ಆಗೈತಿ ಎಲ್ಲಿ ಹೋಗಿರ್ಬೇಕು ಈಕೆ.
ಹ್ಞೂಲ ನಾನು ಅದಕ್ಕೆ ಓಣಿ ಊರು ಹೊರಗೆ ಕೆರಿ ಮತ್ತು ಅವರು ಎಲ್ಲ ಸಂಬಂಧಿಕರಿದ್ರಲ್ಲ ಅವರು ಫೋನ್ ನಂಬರ್ ಇದು ಒಂದಿಷ್ಟು ಅಲ್ಲಿ ಹಚ್ಚಿ ಎಲ್ಲ ಕಡೆ ಮುಗಿಸಿದ್ನಪ್ಪ. ನೀವು ಹೋಗಿದ್ದಲ್ಲ ಅವಾಗ ಅವ್ರು ಎಲ್ಲೆಲ್ಲಿ ಬಂದಿಲ್ಲ ಅಂತ ಎಲ್ಲಿಗಿಲ್ಲ ಕೊಂಡು ಕಾಣಿಸೋಳು ಅದು ಹಿಂಗೆ ಆಗಿದ್ದಲ್ಲ. ಕೈಯಾಗ ನೋಡ್ರಿ ಬಿಡುಗ ಸೊಕ್ಕಿಲ್ಲಕ್ಕಿ ಅಂತೇಕ ಯಾರು ಹುಡುಗರು ಕರ್ಕೊಂಡು ಬಟ್ಟೆ ತುಂಬ್ಕೊಂಡು ಬಟ್ಟಿಲ್ಲ ನಾನು ನೋಡಿದಲ್ಲಿ ಮನ್ಯಾಗ ಹುಡುಗರು ಇಲ್ಲ ಇಕ್ಕಿವೂ ಇಲ್ಲ. ತುಂಬ್ಕೊಂಡು ಹೋಗಿ ನೋಡಿ ಎಷ್ಟು ಕಣ್ಣ ಮಣ್ಣು ಹೋಗಿಗೋಡು. ನಾನು ಪೈಕೇನು ಹೋಗಿನಿ ನೀನೇ ಎದ್ದಿಲ್ಲ ಮಕ್ಕೊಂಡಿದ್ದಿ. ಎಷ್ಟು ಪ್ಲ್ಯಾನ್ ಮಾಡ್ಕೊಂಡ್ರೆ ಅವಳು ವಾ 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 ಬಾ ಯಾಕೆಂದ್ರೆ ಸಿಗ್ಬೇಕು. ನನ್ನ ಕೈಯಾಗಿ ಹೇಳ್ತೀನಿ ಜುಟ್ಟಿಡ್ದು ನೆಲಕ್ಕೆ ತೊಳ್ದು ಹೋಗಿತ್ತು ನೋಡಕೇನ. ಆತಾತು ಯವ್ವ ಮೊದಲ ಓಣ್ಯಾಗ ಫಸ್ಟು ಎಲ್ಲರನ್ನ ಹೆಂಗಾರು ಮಾಡಿ ಮಳ್ ಮಾಡಿ ನಮ್ಮಂಗೆ ಮಾಡುವ ಹೋಗು. ಸುಮ್ಮನೆ ಕಾಲ ಕಳಿಬೇಡ. ಇನ್ನೂ ಭಾಳ ಅದು ಕೇಸ್ ಸಂಘ ಮುಂದುವರ್ತಿದ್ರೆ ಭಾಳ ರಿಸ್ಕ್ ಆಗುತ್ತೆ. ಇದನ್ನು ಜಲ್ದಿನೇ ಇಲ್ಲೇ ಚೂಟ್ ಹೋಗ್ಬೇಕಿದ್ನ. ಅಲ್ಲ ಈಗ ಅವರು ನಮ್ಮಂಗೆ ಸಾಕ್ಷಿ ಹಿಡ್ಕೊಂತಾರನ ಮತ್ತು ಹಿಂಗೆ ಮಾಡ್ಯಾರ ಅವರು ಅಂತಂದು ಏನಾರ ಅದೇ ಗೊತ್ತಾಗಲ್ತ್ರಿ. ಸಾಕ್ಷಿ ಹಿಡ್ಕೊಳಕ್ಕೆ ಅವ್ರು ಯಾರು ವಕೀಲರು ಇಲ್ಲಿ ಊರ ಪರ ಬಂದು ಕೇಳೋಂಥವ್ರು ಏನೋ ತಿಳಿವಲ್ತು ನನಗೆ. ಕೇಳ್ತಾರನೋ ಕೇಳೋಂಗಿಲ್ಲನೋ ಅವ್ರು ಯಾರು ವಕೀಲು ಏನೋ ಅರ್ಥನೇ ಹೊಲ್ತು ಯಾರಂತ ಗೊತ್ತಾದ್ರಲ್ಲ ನಾವು ಒಂಚೂರಿನ ಟೈಮ್ ಬರುತ್ತೆ. ಅದು ಗೊತ್ತಿಲ್ಲದೇ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ. ಹೋಯ್ ಬಿಡು ಊರಿ ಬಂದಕ್ಕೆ ನೀರು ಬರಲ್ಲ ನಾಳೆ ಕೋಟಿಗೆ ಅಂತ ಬಂದೇ ಬರ್ತಾರಲ್ಲ. ನಾನು ಇಲ್ಲೆಲ್ಲ ತಯಾರಿ ಮಾಡ್ತೀನಿ ಸುಮ್ಮನೆ. ಅಷ್ಟು ಮಾಡುವ. ನಾನು ವಕೀಲರಿಗೆ ಚೆಕ್ ಎಷ್ಟು ರೊಕ್ಕ ಕೊಡ್ತೀನಿ ರೀ. ಹೆಂಗಾರ ಮಾಡಿ ಇನ್ನೊಂದು ಜಲ್ದಿ ಮುಗಿಸಿ ನಮ್ದೇನೋ ₹1 ಹೋಗರ್ ಪಡ್ಕೊಂಡು ಹಂಗೆ ಮಾಡಿಕೊಡ್ರಿ ಅಂತೇಳಿ ನೀವು ಅಂದಾರ. ಆಯ್ತು ಬಿಡು. ಮತ್ತೆ ನಮ್ಮ ಕಡೆ ರೊಕ್ಕ ಐತೆ ಆಡ್ಬಿಟ್ಟಿಗೆ ₹1 ಇಲ್ಲ. ಆಕೆನ ನಮ್ಮ ಎದುರು ಯುದ್ಧ ಮಾಡಿ ಗೆಲ್ಲೋದೈತಿ. ಸುಮ್ಮನೆ ಗೆಲುವು ನಮ್ಮದೇ ಐತಿ. ಚಿಂತೆನೆ ಮಾಡಬೇಡ. ಹಂಗೆ ಅದು ಹುಡುಗಿ ಅಂದಲ್ಲ ಆ ಹುಡುಗಿದು ಒಂಚೂರು ಮಾತಿಸಿ ಬಿಟ್ಟೆ ಬಂದು ಏನೋ ಒಟ್ಟು ಬಡ ಇದೆಲ್ಲ ನಿಕಾಲ ಆತಂದ್ರೆ ಮಾಡ್ಕೊಳಕ್ಕೆ ಬರುತ್ತೆ. ಹ್ಞೂ ಬಿ ಇವತ್ತು ಹೋಗಿದ್ದೆ ಮಸ್ತು. ಇವತ್ತು ಅಲ್ಲೊಂದು ಬಾಡಿಗೆ ಕಾರ್ ತೊಗೊಂಡು ಆಕಿ ಕಾರ್ದಾಗ ಅಡ್ಡಾಡ್ತಾಳ. ಮತ್ತು ನಾನು ನೆಲದಾಗ ಅಡ್ಡಾಡ್ತಂದ್ರೆ ಆಕಿ ಒಂದು ನಮ್ಮನೆ ಇದಾಗಂಗಿಲ್ಲ. ಅದಕ್ಕೆ ನಾನು ಒಂದು ಬಾಡಿಗೆ ಕಾರ್ ತೊಗೊಂಡು ಹೋಗಿ ಆಕಿ ಒಂದು ಜಿಗ್ಗಿ ಬಿಲ್ಡಪ್ ಕೊಟ್ಟಿನಿ. ಮಳ್ಳನೂ ಆಗಲ್ಲ. ಇನ್ನು ಸ್ವಲ್ಪ ದಿವಸ ಇದೆಲ್ಲ ಮುಗಿಲಿ ಹಂಗೆ ಹಿಂಗೆ ಮಾಡಿ ಮದುವೆಗೆ ಒಪ್ಪಿಸಿ ಬಿಡ್ತೀನಿ. ಅಷ್ಟು ಮಾಡಲ್ಲ ಐಶ್ವರ್ಯ ತುಂಬಿ ತೊಳ್ಕತ್ತ ನಮ್ಮ ಮನೆ.